ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ. ನಮಃ ಶಿವಾಯ. ನಮಸ್ಕಾರ. ನಾನು ಶ್ರೀಮತಿ ಸುಗುಣ, ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ. ಆಗಸ್ಟ್ ಮಾಸದಲ್ಲಿ ಗ್ರಹಗಳ ಪ್ರಭಾವ ಗೋಚಾರದಲ್ಲಿ 12 ರಾಶಿಗಳಿಗೆ ಯಾವ ರೀತಿ ಫಲಗಳನ್ನು ನೀಡ್ತವೆ ಅನ್ನೋದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಕಟಕ ರಾಶಿಯವರಿಗೆ ಆಗಸ್ಟ್ ಮಾಸದಲ್ಲಿ ಜನ್ಮ ರಾಶಿಯಲ್ಲಿ ಬುಧ ಗ್ರಹ 10ನೇ ದಿನಾಂಕದವರೆಗೆ ವಕ್ರ ಆಗಿ ಸಂಚಾರ ಮಾಡೋದ್ರಿಂದ ನಿಮ್ಮ ಆಲೋಚನೆಗಳಲ್ಲಿ ದ್ವಂದ್ವತೆ ಇರುತ್ತೆ. ಯಾವುದೇ ವಿಷಯಗಳಲ್ಲಿ ಕ್ಲಾರಿಟಿಯನ್ನು ನೀವು ತೆಗೆದುಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಅಂದರೆ ಸ್ಪಷ್ಟತೆ ಸರಿಯಾಗಿರೋದಿಲ್ಲ. ಆ ನಂತರದಲ್ಲಿ 10ನೇ ದಿನಾಂಕದ ನಂತರದಲ್ಲಿ ಬುಧ ಗ್ರಹ ವಕ್ರ ತ್ಯಾಗ ಮಾಡಿ ನೇರವಾಗಿ ಸಂಚಾರ ಮಾಡೋದ್ರಿಂದ ಎಲ್ಲ ವಿಷಯಗಳಲ್ಲಿ ಸರಿಯಾದ ಆಲೋಚನೆಗಳನ್ನು ಮಾಡಿ ನೀವು ಕ್ಲಾರಿಟಿಯನ್ನು ಪಡೆದುಕೊಳ್ಳುವಂತೆ ಇಲ್ಲಿ ನಿಮ್ಮ ಮನಸ್ಸಿನಲ್ಲಿ ಆಲೋಚನೆಗಳು ಬರ್ತವೆ. ಬುಧ ಗ್ರಹ ತೃತೀಯ ಸ್ಥಾನಾಧಿಪತಿಯಾಗಿ ಹೊರ ಸ್ಥಾನಾಧಿಪತಿಯಾಗಿ ಹೊರಗಿನ ಜನರ ಹತ್ತಿರದವರ ಭೇಟಿ ಆಗುತ್ತೆ. ಅಂದರೆ ಮಿತ್ರರ ಭೇಟಿ ಆದರೂ ಆಗ್ಬೋದು, ನಿಮ್ಮ ಮತ್ತು ಅವರ ಭೇಟಿ ಆಗುತ್ತೆ. ಈ ರೀತಿ ಬುಧ ಗ್ರಹ ಒಳ್ಳೆ ಫಲವನ್ನು ಜನ್ಮ ರಾಶಿಯಲ್ಲಿ ಸಂಚಾರ ಮಾಡುವಾಗ ಇಲ್ಲಿ ಫಲ ನೀಡ್ತಾರೆ. ಬುಧ ಗ್ರಹದೊಂದಿಗೆ ಸೂರ್ಯಗ್ರಹ ದ್ವಿತೀಯ ಸ್ಥಾನಾಧಿಪತಿಯಾಗಿ ಜನ್ಮ ರಾಶಿಯಲ್ಲಿ 17ನೇ ದಿನಾಂಕದವರೆಗೆ ಸಂಚಾರ ಮಾಡೋದ್ರಿಂದ ಬುಧ ಗ್ರಹ ಮತ್ತು ಸೂರ್ಯಗ್ರಹದ ಕಾಂಬಿನೇಷನ್, ಈ ಸಂಯೋಗ ಯಾವ ರೀತಿ ನಿಮ್ಮ ಜನ್ಮ ರಾಶಿಯ ಮೇಲೆ ಪ್ರಭಾವ ಮಾಡುತ್ತೆ. ಸ್ವಲ್ಪ ಎಮೋಷ್ನಲ್ ಆಗುವಂತೆ ಅಗ್ನಿಗ್ರಹವಾಗಿ ಜಲತತ್ವ ರಾಶಿಯಲ್ಲಿ ಚಂದ್ರನ ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ಸ್ವಲ್ಪ ಎಲ್ಲ ವಿಷಯಗಳಿಗೂ ನೀವು ಸ್ವಲ್ಪ ದುರ್ಬಲವಾಗಿ ಎಮೋಷ್ನಲ್ ಆಗುವಂತೆ ಆಗಬಹುದು. ಆದರೆ ಸೂರ್ಯಗ್ರಹಕ್ಕೆ ಸಾಮರ್ಥ್ಯ ಇರುವಂತಹ ಎನರ್ಜಿ ಗ್ರಹ ಆಗಿರೋದ್ರಿಂದ ಈ ಗ್ರಹ ನಿಮಗೆ ಸ್ವಲ್ಪ ಮಟ್ಟಿಗಾದರೂ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲನ್ನು ಇಂಪ್ರೂವ್ ಆಗುವಂತೆ, ಧೈರ್ಯದಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮುಂದುವರಿಯುವಂತೆ ಮತ್ತು ನಿಮಗೆ ಲೀಡರ್ಶಿಪ್ ಕ್ವಾಲಿಟಿ ಅಂದರೆ ಆ ಸಂಬಂಧಪಟ್ಟಂತಹ ಮನಸ್ಥಿತಿ ನಿಮ್ಮಲ್ಲಿ ಬೆಳೆಯುವಂತೆ ಇಲ್ಲಿ ಸೂರ್ಯಗ್ರಹ ಫಲವನ್ನು ನೀಡ್ತಾರೆ. ಅಂದರೆ ಇನ್ನರ್ ಸ್ಟ್ರೆಂತ್ ಹೆಚ್ಚಾಗುತ್ತೆ, ಆತ್ಮವಿಶ್ವಾಸ ಇದರಿಂದ ಬರುತ್ತೆ. ಯಾಕೆಂದರೆ ತೃತೀಯ ಸ್ಥಾನ ಒಳ ಮನಸ್ಸು, ಈ ಸ್ಥಾನದಲ್ಲಿ ಕುಜಗ್ರಹದ ಸಂಚಾರವೂ ಆಗ್ತಾ ಇರೋದ್ರಿಂದ ಈ ಒಳ ಮನಸ್ಸು ಇಲ್ಲಿ ಧೈರ್ಯದಿಂದ ಇದ್ದಾಗ ಹೊರಗಿನ ವಿಷಯಗಳಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಹಾಗಾಗಿ ನಿಮ್ಮ ಯಾವುದೇ ಒಂದು ಮುಂದುವರಿಯಬೇಕಾದಂತಹ ಕೆಲಸದಲ್ಲಾಗ್ಬೋದು, ಜವಾಬ್ದಾರಿ ತೆಗೆದುಕೊಳ್ಳುವಂತಹ ಕೆಲಸದಲ್ಲಿ ಆಗ್ಬೋದು, ಸೂರ್ಯ ಮತ್ತು ಕುಜಗ್ರಹಗಳು ಇಲ್ಲಿ ಒಳ್ಳೆ ಫಲವನ್ನು ನೀಡುತ್ತಾರೆ. ಇದರಿಂದ ಏನಾಗುತ್ತೆ, ನೀವೇನಾದರೂ ನಿಮ್ಮ ವರ್ಕ್ ಪ್ಲೇಸಲ್ಲಾಗ್ಬೋದು ಅಥವಾ ವಿದ್ಯಾರ್ಥಿಗಳಾಗಿದ್ದಲ್ಲಿ ನಿಮ್ಮ ಕ್ಲಾಸಲ್ಲಿ ಆಗ್ಬೋದು, ಯಾವುದಾದ್ರೂ ಲೀಡರ್ಶಿಪ್ ತೆಗೆದುಕೊಳ್ಳುವಂತಹ ಕ್ವಾಲಿಟಿಯು ನಿಮ್ಮಲ್ಲಿ ಇಂಪ್ರೂವ್ ಆಗುತ್ತೆ. ಬುಧ ಗ್ರಹದ ಸಂಯೋಗದಲ್ಲಿರೋದ್ರಿಂದ ಬಹಳ ಟ್ಯಾಲೆಂಟಾಗಿ ಬುದ್ಧಿವಂತಿಕೆಯಿಂದ ಯೋಚಿಸಿ ಈಗ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮುಂದುವರಿತೀರ. ನಿಮ್ಮ ಕೆಲಸ ಕಾರ್ಯಗಳಿಗೆ ದಶಮ ಅಂದರೆ 10ನೇ ಸ್ಥಾನಾಧಿಪತಿಯಾದಂತಹ ಕುಜಗ್ರಹ ತೃತೀಯ ಸ್ಥಾನದಿಂದ ನಿಮ್ಮ 10ನೇ ಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಹೆಚ್ಚಿನ ಸಮಸ್ಯೆಗಳು ಆಗುವುದಿಲ್ಲ. ಬಹಳ ಧೈರ್ಯವಾಗಿ ನೀವು ಮುಂದುವರಿಯುವಂತೆ ಆಗುತ್ತೆ. ಆದರೆ ವ್ಯಾಪಾರ ವ್ಯವಹಾರಸ್ಥರಿಗೆ ಇಲ್ಲಿ ನಿಮಗೆ ಅನುಕೂಲ ಆದರೂ ಬರುವಂತಹ ಲಾಭ ವ್ಯಯವಾಗುತ್ತೆ, ಅಧಿಕವಾದಂತಹ ಖರ್ಚುಗಳು ಇರುತ್ತೆ. ಏಕೆಂದರೆ ಲಾಭಸ್ಥಾನಾಧಿಪತಿಯಾದಂತಹ ಶುಕ್ರಗ್ರಹ ವ್ಯಯಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮಗೆ ಪ್ರಾರಂಭದ 20 ದಿನಗಳ ಕಾಲ 22ನೇ ದಿನಾಂಕದವರೆಗೂ ಶುಕ್ರ ವ್ಯಯಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಅಧಿಕವಾದಂತಹ ಖರ್ಚುಗಳು ಕಟಕ ರಾಶಿಯವರಿಗೆ ಇರುತ್ತೆ. ಆ ನಂತರದಲ್ಲಿ ಶುಕ್ರ ಕಟಕ ರಾಶಿಯನ್ನು ಪ್ರವೇಶ ಮಾಡೋದ್ರಿಂದ ಲಾಭ ನಿಮಗೆ ಕೊನೆಯಲ್ಲಿ ಇಲ್ಲಿ ಉಳಿತಾಯ ಆಗುವಂತೆ, ಲಾಭ ಬರುವಂತೆ ಒಳ್ಳೆ ಫಲಗಳು ದೊರೆಯುತ್ತೆ. ಮುಖ್ಯವಾಗಿ ನೀವು ಏನಿಲ್ಲಿ ಅಶುಭ ನೀಡ್ತವೆ ಗ್ರಹಗಳು ಅನ್ನುವುದರ ಬಗ್ಗೆ ವಿಷಯವನ್ನು ತಿಳಿಯುವಾಗ, ಅಷ್ಟಮದಲ್ಲಿರುವಂತಹ ರಾಹು ಅಷ್ಟಮದಲ್ಲಿರುವಾಗ
ಕಷ್ಟ ನಷ್ಟ ಮತ್ತು ಸಡನ್ನಾಗಿ ಆಗುವಂತಹ ವಿಷಯಗಳನ್ನು ಆ ಸಂದರ್ಭ ಘಟನೆಗಳು ಆಗುವಂತೆ ಇಲ್ಲಿ ರಾಹು ಫಲವನ್ನು ನೀಡುತ್ತಾರೆ. ದ್ವಿತೀಯ ಸ್ಥಾನವನ್ನು ರವಿಗ್ರಹ ಸೂರ್ಯಗ್ರಹ 17ನೇ ದಿನಾಂಕದ ನಂತರದಲ್ಲಿ ಕುಟುಂಬ ಸ್ಥಾನ, ಧನಸ್ಥಾನ, ವಾಕ್ಸ್ಥಾನಕ್ಕೆ ಪ್ರವೇಶ ಆಗೋದ್ರಿಂದ ಅಲ್ಲಿ ದ್ವಿತೀಯ ಸ್ಥಾನದಲ್ಲಿ ದ್ವಿತೀಯಾಧಿಪತಿ ಸಂಚಾರ ಆಗುವಾಗ ಧನಾಭಿವೃದ್ಧಿಯಾಗಬೇಕು. ಆದರೆ ಕೇತುಗ್ರಹದ ನಕ್ಷತ್ರದಲ್ಲಿ, ಕೇತುಗ್ರಹದ ಸಂಯೋಗದಲ್ಲಿ ಅಡೆತಡೆಗಳಾಗುತ್ತೆ. ಹಾಗಾಗಿ ಇದರಿಂದ ನಿಮಗೆ ಬೇಸರ ಆಗುವಂಥದ್ದು. ಪಿತೃಕಾರಕ ಸೂರ್ಯಗ್ರಹ ಕೇತುಗ್ರಹದ ಕಂಜಕ್ಷನಲ್ಲಿ ಸಂಚಾರ ಆಗೋದ್ರಿಂದ ಈ ಮಾಸದಲ್ಲಿ ತಂದೆಯೊಂದಿಗೆ ಭಿನ್ನಾಭಿಪ್ರಾಯಗಳು ಆಗ್ಬೋದು, ಏನೋ ಮಾತಿನಿಂದ ಬೇಸರ ಆಗ್ಬೋದು. ಕುಟುಂಬ ಸ್ಥಾನದಲ್ಲಿ ಈ ಗ್ರಹ ಸಂಚಾರ ಮಾಡ್ತಾ ಇರೋದ್ರಿಂದ ನೋಡಿ, ಸ್ವರಾಶಿಯಲ್ಲಿ ಸೂರ್ಯಗ್ರಹ ಒಳ್ಳೆ ಫಲವನ್ನು ನೀಡಬೇಕು ಆ ಸ್ಥಾನಕ್ಕೆ ಸಂಬಂಧಪಟ್ಟಂಥ ವಿಷಯಗಳಲ್ಲಿ. ಆದರೆ ಕೇತುಗ್ರಹ ಈಗಾಗಲೇ ಅಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಕುಟುಂಬ ಮತ್ತು ನಿಮ್ಮ ಧನಾಭಿವೃದ್ಧಿ ವಿಷಯಗಳಲ್ಲಿ ಅಡೆತಡೆ ಮಾಡ್ತಾ ಇದ್ದಾರೆ. ಈ ಗ್ರಹಗಳು ಅಷ್ಟಮದಲ್ಲಿರುವಂತಹ ರಾಹುವನ್ನು ವೀಕ್ಷಣೆ ಮಾಡ್ತಾರೆ. ರಾಹು ನಿಮ್ಮ ಕುಟುಂಬ ಸ್ಥಾನವನ್ನು ವೀಕ್ಷಣೆ ಮಾಡ್ತಾರೆ. ಇಲ್ಲಿ ರಾಹು ಅಷ್ಟಮದಲ್ಲಿ ಸಂಚರಿಸುವಾಗ ಕೆಲವರ ಜೀವನಕ್ಕೆ ಆತಂಕ, ಅಪಾಯಕಾರಿಯಾದಂತಹ ಫಲವನ್ನು ನೀಡ್ತಾರೆ. ಅದರಲ್ಲಿಯೂ ಕಟಕ ರಾಶಿಯಲ್ಲಿ ಜನ್ಮಿಸಿದವರ ನಿಮ್ಮ ಜನ್ಮ ನಕ್ಷತ್ರಕ್ಕೆ ಅಷ್ಟಮದಲ್ಲಿ ಇರುವಂತಹ ಅಶುಭ ನಕ್ಷತ್ರಗಳ ಕಾಲದಲ್ಲಿ ಚಂದ್ರನು ಸಂಚರಿಸುವಾಗ, ಅಂದರೆ ಚಂದ್ರ ಒಂದೊಂದು ರಾಶಿಯಲ್ಲಿ ಎರಡೂವರೆ ದಿನ ಸಂಚರಿಸ್ತಾರೆ. ನಿಮ್ಮ ಜನ್ಮ ರಾಶಿಯಲ್ಲಿ ನಿಮ್ಮದು ಆಶ್ಲೇಷ ನಕ್ಷತ್ರ ಆಗಿದೆ ಅಂದುಕೊಂಡಾಗ ಆಶ್ಲೇಷ ನಕ್ಷತ್ರದಿಂದ ಚಂದ್ರ ಅಷ್ಟಮದಲ್ಲಿ ಸಂಚರಿಸುವಾಗ, ಅಂದರೆ ರಾಹುಗ್ರಹದೊಂದಿಗೆ ಸಂಚರಿಸುವಾಗ ರಾಹುಗ್ರಹದ ಸಂಬಂಧ ಚಂದ್ರನಿಗೆ ಬರುತ್ತೆ. ಮತ್ತು ಅಲ್ಲಿ ಶತಾಭಿಷ ನಕ್ಷತ್ರವು ಇರೋದರಿಂದ ಆಶ್ಲೇಷ ನಕ್ಷತ್ರದವರಿಗೆ ಶತಾಭಿಷ ನಕ್ಷತ್ರ ಮೃತ್ಯು ಒಂದು ನಕ್ಷತ್ರವಾಗಿ ಅಂಥ ಒಂದು ಅಪಾಯವನ್ನು ಉತ್ಪತ್ತಿ ಮಾಡುವಂತಹ, ಅಂಥ ಒಂದು ಸಂದರ್ಭವನ್ನು ಉತ್ಪತ್ತಿ ಮಾಡುವಂತಹ ಅಂಥ ಘಟನೆಗಳು ನಡೆಯುವಂತೆ ಫಲವನ್ನು ನೀಡುವಂತಹ ಕಾಲ ಆಗಿರುತ್ತೆ. ಇದನ್ನು ಮಾಸದಲ್ಲಿ 2-3 ದಿನಗಳು ಬಹಳ ಜಾಗೃತಿಯನ್ನು ತೆಗೆದುಕೊಳ್ಬೇಕಾಗತ್ತೆ. ಅಂದರೆ ಶತಾಭಿಷ ನಕ್ಷತ್ರದಲ್ಲಿ ಚಂದ್ರ ಸಂಚಾರವಾಗುವುದು 9, 10, 11ನೇ ದಿನಾಂಕ ಆಗಸ್ಟ್ ಮಾಸದಲ್ಲಿ ಈ ಹಿಂದೆ ಮುಂದೆ ಇರುತ್ತೆ. ಈ ಕಾಲಗಳಲ್ಲಿ ಜಾಗೃತಿಯನ್ನು ತೆಗೆದುಕೊಳ್ಬೇಕು. ಈ ಕಾಲವನ್ನು ಗುರುತಿಸುವುದು, ಇದಕ್ಕೆ ಸರಿಯಾದಂತಹ ಲೆಕ್ಕಾಚಾರ ಬೇಕಾಗುತ್ತೆ. ಈ ರಾಹುಗ್ರಹ ಯಾವ ಥರ ಅಪಾಯ ಮಾಡ್ಬೋದು? ಆಹಾರ ಮತ್ತು ಕುಡಿಯುವಂತಹ ಎಲ್ಲ ವಿಷಯಗಳಲ್ಲಿ, ಪದಾರ್ಥಗಳಲ್ಲಿ, ತಿನ್ನುವ ಪದಾರ್ಥಗಳಲ್ಲಿ ಅಥವಾ ಹೊರಗಿನ ವಿಷಯಗಳಲ್ಲಿ ಬರಬಹುದಾದಂತಹ ಬ್ಯಾಕ್ಟೀರಿಯಾ, ವೈರಸ್, ಇಂಥ ಒಂದು ಕ್ರಿಮಿ ವಿಷಾಣುಗಳಿಂದ ಬರಬಹುದಾದಂತಹ ವ್ಯಾಧಿಗಳಾಗ್ಬೋದು. ಅಥವಾ ಆಹಾರಕ್ಕೆ ಸಡನ್ನಾಗಿ ಯಾರಾದರೂ ಏನಾದರೂ ಹಾಕಿ ಕೊಡ್ಬೋದು. ಇಂಥ ದುರ್ಘಟನೆಗಳು ನಡೆಯುವಂತಹ ಕಾಲವನ್ನು ಉತ್ಪತ್ತಿ ಮಾಡ್ತಾರೆ ಅಷ್ಟಮದಲ್ಲಿ ರಾಹು ಸಂಚಾರ ಆಗುವಾಗ. ಹಾಗಾಗಿ ಕಟಕ ರಾಶಿಯವರು ಕೆಲವು ವಿಷಯಗಳಲ್ಲಿ ಜಾಗೃತಿಯನ್ನು ತೆಗೆದುಕೊಳ್ಬೇಕು. ಅದರಲ್ಲಿಯೂ ಈ ಮಾಸದಲ್ಲಿ ಸೂರ್ಯಗ್ರಹನನ್ನು ಕೇತುಗ್ರಹ ಸಂಯೋಗದಲ್ಲಿ ರಾಹುಗ್ರಹ ದೃಷ್ಟಿಸೋದ್ರಿಂದ ಈ ಮಾಸ ಸ್ವಲ್ಪ ಮಟ್ಟಿಗೆ ನೀವು ಸೆಲ್ಫ್ ಕೇರ್ ಜಾಸ್ತಿ ತೆಗೆದುಕೊಳ್ಬೇಕಾಗತ್ತೆ. ಇನ್ನುಳಿದಂತೆ ವಿದ್ಯಾರ್ಥಿಗಳಿಗೆ ಪಂಚಮಾಧಿಪತಿಯಾದಂತಹ ಕುಜಗ್ರಹ ತೃತೀಯ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದು ವಿದ್ಯಾರ್ಥಿಗಳಿಗೆ ಸಮಸ್ಯೆಗಳಿಲ್ಲ, ಒಳ್ಳೆ ಫಲಗಳನ್ನೇ ನೀಡ್ತಾರೆ. ಮತ್ತು ಲಾಭಾಧಿಪತಿ ಶುಕ್ರಗ್ರಹ ವ್ಯಯಸ್ಥಾನದಲ್ಲಿ ಮತ್ತು ಜನ್ಮರಾಶಿಯಲ್ಲಿ ಸಂಚಾರ ಆಗೋದ್ರಿಂದ ಪ್ರಾರಂಭದಲ್ಲಿ ಅಧಿಕವಾದಂತಹ ಖರ್ಚಿರುತ್ತೆ. ಆ ನಂತರದಲ್ಲಿ ನಿಮಗೆ ಲಾಭವಾಗುವಂತಹ ಅನುಕೂಲಕರವಾದಂತಹ ಫಲವನ್ನು ಶುಕ್ರಗ್ರಹ ನೀಡ್ತಾರೆ. ಪತಿ ಪತ್ನಿ ವಿಷಯ ಬಂದಾಗ ಪತಿ ಪತ್ನಿ ವಿಷಯದಲ್ಲಿ ಸಮಸ್ಯೆಗಳಿರುತ್ತೆ. ಅಂದರೆ ದ್ವಿತೀಯ ಸ್ಥಾನದಲ್ಲಿ ಸೂರ್ಯಗ್ರಹ ಮತ್ತು ಕೇತುಗ್ರಹ ಸಂಚಾರದಿಂದಲೂ ಮತ್ತು ಸಪ್ತಮಾಧಿಪತಿಯಾಗಿ ಶನಿಗ್ರಹ ನವಮದಲ್ಲಿ ಸಂಚರಿಸಿದರು. ಶನಿಗ್ರಹವನ್ನು ಕುಜಗ್ರಹ ವೀಕ್ಷಣೆ ಮಾಡ್ತಾ ಇರೋದ್ರಿಂದ
ಸ್ವಲ್ಪ ಮಟ್ಟಿಗೆ ಏನಾದರೂ ಅಪ್ಸ್ ಆ್ಯಂಡ್ ಡೌನ್ ಆಗ್ಬೋದು, ಬೇಸರಗಳು, ಭಿನ್ನಾಭಿಪ್ರಾಯಗಳು ಆಗ್ಬೋದು. ಆದರೂ ತಾಳ್ಮೆ ಇದ್ದಲ್ಲಿ ಹೆಚ್ಚು ಸಮಸ್ಯೆಗಳು ಆಗೋದಿಲ್ಲ. ಗುರುಗ್ರಹ, ಶುಕ್ರ ಗ್ರಹಗಳು ವ್ಯಯಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಶುಭ ಕಾರ್ಯಗಳಿಗೆ, ಮಂಗಳ ಕಾರ್ಯಗಳಿಗೆ, ಹಬ್ಬ ಮತ್ತು ಆನಂದಕ್ಕಾಗಿ ಖರ್ಚು ಮಾಡಬಹುದಾದಂತಹ ವಿಷಯಗಳೇ ಗೃಹ ಆರಂಭಕ್ಕೆ, ಭೂಮಿ ತೆಗೆದುಕೊಳ್ಳುವುದಕ್ಕೆ, ಗೃಹ ಪ್ರವೇಶಕ್ಕೆ, ವಸ್ತ್ರ ಆಭರಣಗಳನ್ನು ತೆಗೆದುಕೊಳ್ಳುವುದಕ್ಕೆ, ಮನೆಯ ವಿಷಯಗಳಿಗೆ ಈ ಥರ ಹೆಚ್ಚು ಖರ್ಚುಗಳು ಇರುತ್ತೆ. ಈ ಖರ್ಚಿನ ಬಗ್ಗೆ ನೀವು ವಿಶೇಷವಾದಂತಹ ಜಾಗೃತಿಯನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ. ಇದರೊಂದಿಗೆ ಸೂರ್ಯಗ್ರಹ ಮತ್ತು ಕೇತು ಗ್ರಹ ಕುಟುಂಬ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದರಿಂದ ಅತಿಯಾದಂತಹ ನಿರಾಕರಣೆಯಿಂದ ಬೇಕು ಬೇಡ ವಿಷಯಗಳಲ್ಲಿ ನಿಮಗೆ ಅತಿಯಾದಂತಹ ನಿರಾಕರಣೆ ಇರುತ್ತೆ. ಇದರ ಸಂಬಂಧಪಟ್ಟಂತೆ ಸ್ವಲ್ಪ ನೀವು ಸರಿಯಾದಂತಹ ಯೋಚನೆಗಳನ್ನು ಮಾಡಿ ಮುಂದುವರಿಯೋದ್ರಿಂದ ಕಟಕ ರಾಶಿಯವರಿಗೆ ಈ ಮಾಸದಲ್ಲಿ ಗ್ರಹಗಳು ಕೆಲವು ಮುಖ್ಯ ವಿಷಯಗಳಲ್ಲಿ ಒಳ್ಳೆ ಫಲಗಳನ್ನು ನೀಡ್ತಾರೆ. ಕಟಕ ರಾಶಿಯವರಿಗೆ ಶುಭವಾಗಲಿ. ಪರಿಹಾರದ ವಿಷಯದಲ್ಲಿ ಗೋಚಾರ ಗ್ರಹಗಳ ಪ್ರಭಾವಕ್ಕಿಂತ ನಿಮ್ಮ ಜನ್ಮಗ್ರಹಗಳ ದಶಾಭುಕ್ತಿ ಪ್ರಭಾವ ಹೆಚ್ಚಿರುತ್ತೆ. ನಿಮಗೆ ಯಾವ ಗ್ರಹದ ದಶಾಕಾಲದಲ್ಲಿ ಯಾವ ಗ್ರಹದ ಭುಕ್ತಿ ಕಾಲ ನಡೀತಾ ಇದೆ, ಆ ಗ್ರಹದ ಪ್ರಭಾವ ನಿಮ್ಮ ಜೀವನದ ಮೇಲೆ, ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಮತ್ತು ನಿಮ್ಮ ಮನಸ್ಸಿನ ಮೇಲೆ ಆಗ್ತಾ ಇರುತ್ತೆ. ಹಾಗಾಗಿ ಆ ಗ್ರಹಕ್ಕೆ ನೀವು ಪರಿಹಾರಗಳನ್ನು ಮಾಡ್ಕೋಬೇಕು ಮತ್ತು ಆ ಗ್ರಹದ ಅಭಿಮಾನ ದೇವತೆಗೆ ಪರಿಹಾರ ಮತ್ತು ಪೂಜೆಯನ್ನು ಮಾಡಿಕೊಂಡಾಗ ನಿಮಗೆ ಸರಿಯಾದಂತಹ ಮೂಲದಿಂದ ಪರಿಹಾರಗಳು ವರ್ಕ್ ಆಗುತ್ತೆ. ನೀವು ಯಾವುದೇ ಸಾಧನೆಯನ್ನು ಮಾಡುವಂತಹ ಆಲೋಚನೆಯಲ್ಲಿದ್ದರೆ, ಯಾವ ಕ್ಷೇತ್ರದಲ್ಲಿ ಮುಂದುವರಿಬೇಕು, ಯಾವ ಸಮಸ್ಯೆಯನ್ನು ನೀವು ಎದುರಿಸ್ತಾ ಇದ್ದೀರಾ, ಯಾವ ವಿಜಯಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದ್ದೀರಾ, ನೀವು ಯಾವ ಒಂದು ಟಾರ್ಗೆಟ್ ಅಚೀವ್ ಮಾಡಬೇಕಾಗಿರುತ್ತೆ, ಆ ಕ್ಷೇತ್ರದಲ್ಲಿ ನಿಮಗೆ ಸರಿಯಾದಂತಹ ಸಪೋರ್ಟಿವ್ ಆಗಿ ಪರಿಹಾರಗಳು ಇಲ್ಲಿ ವರ್ಕ್ ಆಗುತ್ತೆ. ಯಾರು ಎಷ್ಟು ಹಣವನ್ನು ಗಳಿಸಬೇಕು, ಯಾವ ವಿಜಯವನ್ನು ಯಾರು ಅನುಭವಿಸಬೇಕು ಮತ್ತು ಯಾರ ಅದೃಷ್ಟ ಯಾರ ಕೈಯಲ್ಲಿ, ಯಾರ ವಿಜಯ ಯಾವ ಕ್ಷೇತ್ರದಲ್ಲಿ, ಇದೆಲ್ಲವನ್ನು ನಿಮ್ಮ ಜನ್ಮ ಜಾತಕದಲ್ಲಿ ಗ್ರಹಗಳು ನಿಮಗೆ ಸೂಚಿಸ್ತವೆ. ಅದರ ಪ್ರಕಾರವಾಗಿ ನಿಮ್ಮ ಜೀವನವು ಇಲ್ಲಿ ನಿಮಗೆ ಸಿಗಬೇಕಾದದ್ದು ಸಿಗುವಂತ ಆಗುತ್ತೆ. ಹಾಗಾಗಿ ನಿಮ್ಮ ಜನ್ಮ ಜಾತಕದಲ್ಲಿನ ಮೂಲ ವಿಷಯಗಳನ್ನು ತಿಳಿದುಕೊಂಡು ಪರಿಹಾರಗಳನ್ನು ಮಾಡಿಕೊಳ್ಳಿ. ನಿಮ್ಮ ಜೀವನದ ಪ್ರಗತಿ ಮತ್ತು ನೆಮ್ಮದಿಯ ಮಾರ್ಗದಲ್ಲಿ ಪರಿಹಾರ ಅನ್ನೋದು ಇಲ್ಲಿ ಸರಿಯಾಗಿ ಸಕ್ಸಸ್ಸನ್ನು ನೀಡುವುದಕ್ಕೆ ಇಲ್ಲಿ ಸಹಾಯ ಆಗುತ್ತೆ. ಪ್ರತಿಯೊಬ್ಬರ ಜೀವನದಲ್ಲಿ ಸರಿಯಾದಂತಹ ಗೋಲ್ ಇರಬೇಕಾಗತ್ತೆ, ಆಲೋಚನೆಗಳು ಸರಿ ಇರಬೇಕಾಗತ್ತೆ ಮತ್ತು ಪರಿಹಾರಗಳು ಸರಿಯಾದ ಮೂಲದಿಂದ ಸಿಗಬೇಕಾಗತ್ತೆ. ಆಗ ಮಾತ್ರ ನಿಮ್ಮ ಪ್ರಯತ್ನದಲ್ಲಿ ಸರಿಯಾಗಿ ನೀವು ಸಕ್ಸಸ್ಸನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಪ್ರತಿಯೊಬ್ಬರಿಗೂ ಒಂದೊಂದು ಎನರ್ಜಿ ವರ್ಕ್ ಮಾಡ್ತಾ ಇರುತ್ತೆ. ಅಂದರೆ ಕೆಲವರಿಗೆ ಕೆಲವು ಸೆಟ್ ಆಗ್ತಾ ಇರೋದಿಲ್ಲ ಮತ್ತು ಕೆಲವು ಬಾರಿ ಏನಾಗುತ್ತೆ ಅಂದರೆ ನಿಮ್ಮ ಜನ್ಮ ಜಾತಕದಲ್ಲಿ ಒಂದು ಗ್ರಹದ ಭುಕ್ತಿ ಕಾಲ ನಡೀತಾ ಇದ್ದರೆ ಅದಕ್ಕೆ ವಿರುದ್ಧವಾದಂತಹ ಗ್ರಹದ ಪರಿಹಾರವನ್ನು ನೀವು ಗೋಚಾರದಲ್ಲೇನು ತಿಳಿದು ನೀವು ಮಾಡ್ಕೊಳ್ತಾ ಇರ್ತೀರ, ಆಗ ನಿಮಗೆ ರಿವರ್ಸ್ ಫಲ ಸಿಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಲ್ಲಿ ಪರಿಹಾರವನ್ನು ಮಾಡಿಕೊಳ್ಳುವಾಗ ಮೂಲದ ವಿಷಯಗಳನ್ನು ತಿಳಿದುಕೊಂಡು ಸರಿಯಾದಂತಹ ಮಾರ್ಗದಲ್ಲಿ ನೀವು ಪರಿಹಾರಗಳನ್ನು ಮಾಡಿಕೊಂಡಾಗ ನಿಮ್ಮ ಜೀವನದಲ್ಲಿ ಪ್ರಗತಿ ಮತ್ತು ನೆಮ್ಮದಿಯನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಪ್ರತಿಯೊಬ್ಬರಿಗೂ ಈ ಮಾರ್ಗದಲ್ಲಿ ಯಶಸ್ಸು ಸಿಗಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಶುಭವಾಗಲಿ.